ಇವತ್ತು ಹಾವೇರಿ ಜಿಲ್ಲಾ ನ್ಯಾಯಾಲಯದ ಕಟ್ಟಡದಲ್ಲಿ RDX ಬಾಂಬ್ ಬಿಡಲಾಗಿದೆ ಅಂತಕ್ಕಂಥ ಇಮೇಲು ಮತ್ತು ವದಂತಿ ಕೂಡ ಇವತ್ತು ಹರಡಿತ್ತು. ಆ ಕ್ಷಣದಲ್ಲೇ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ನ್ಯಾಯಾಧೀಶರು ಮತ್ತು ನ್ಯಾಯಾಲಯದ ಆಡಳಿತಾಧಿಕಾರಿಗಳು ಕೂಡ ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ನ್ಯಾಯಾಲಯದ ಕಲಾಪಗಳನ್ನು ಸ್ಥಗಿತ ಮಾಡಿ ತಕ್ಷಣವೇ ಎಲ್ಲ ನ್ಯಾಯವಾದಿಗಳನ್ನು ಮತ್ತು ಕಕ್ಷಿದಾರರನ್ನು ನ್ಯಾಯಾಲಯದ ಸಿಬ್ಬಂದಿಗಳನ್ನ ಕೂಡ ಎಲ್ಲರನ್ನು ಕೂಡ ಈಗಾಗಲೇ ನ್ಯಾಯಾಲಯದಿಂದ ಹೊರಗಡೆ ಕಳಿಸಿದ್ದಾರೆ. ಸಂಬಂಧಪಟ್ಟಂಥ ಪೊಲೀಸರಿಗೆ ಕೂಡ ಇಂಟಿಮೇಷನ್ ಮಾಡಿದ್ದಾರೆ. ಜಿಲ್ಲಾ ಪೊಲೀಸು ಅಧಿಕಾರಿಗಳು ಕೂಡ ಎಲ್ಲ ಬಂದಿದ್ದಾರೆ. ಈಗಾಗಲೇ RDX ಬಾಂಬ್ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ನ್ಯಾಯಾಲಯದ ಒಳಗಡೆ ಎಲ್ಲ ಕೂಡ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ನ್ಯಾಯವಾದಿಗಳನ್ನು ಕಕ್ಷಿದಾರರನ್ನು ಮತ್ತು ನ್ಯಾಯಾಲಯದ ಸಿಬ್ಬಂದಿಯನ್ನು ಕೂಡ ಈಗಾಗಲೇ ನ್ಯಾಯಾಲಯದಿಂದ ಹೊರಗೆ ಕಳಿಸಿದ್ದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಈಗಾಗಲೇ ಆ ಬಾಂಬ್ ಸ್ಕ್ವಾಡನ್ನು ತೊಗೊಂಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ CO ಸಾಹೇಬರು ಬಂದು RDX ಬಾಂಬ್ ಬಿಟ್ಟಿದ್ದಾರೆ ಅಂತಂದು ಈ ಹೈಕೋರ್ಟ್ನಿಂದ ಮೇಲ್ ಬಂದಿದೆ ಅಂತ ಹೇಳಿದರು. ಆ ಪ್ರಕಾರ ನ್ಯಾಯಾಲಯದಾಗಿರ್ತಕ್ಕಂಥ ಎಲ್ಲ ವಕೀಲರನ್ನು ಮತ್ತು ಪಕ್ಷಗಾರನ ಸಿಬ್ಬಂದಿ ವರ್ಗದವ್ರನ್ನು ಹೊರಗೆ ಹಾಕಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ತನಿಖೆ ಕೈಗೊಂಡದ್ದು ಬಂದ ನಂತರ ಏನಾಗುತ್ತೆ ಅನ್ನಂತ ತಿಳ್ಕೊಬೇಕು ಸರ್. ಅವರು ಸಡನ್ ಆಗಿ ಬಂದು ಹೇಳಿದರು, ಎಲ್ಲರೂ ಓಪನ್ ಕೋರ್ಟ್ನಿಂದ ಎಲ್ಲರನ್ನೂ ಹೊರಗೆ ಕಳಿಸಿ. ನಮಗೆ ಮತ್ತು ಅದು ಸಾಮಾನ್ಯವಾಗಿ ಎಲ್ಲರಿಗೂ ಭಯ ಅನ್ನಿಸ್ತೈತಿ, ಭಯ ಅನ್ನಿಸಿದೆ. ಮತ್ತು ಅದೇನು ಅನ್ನಂಥದ್ದು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ನೋಡ್ಕೊಂಡು ಏನು ನನ್ನ ಹೆಸರು ಬಸೆಟ್ಟಿ ಅವರ ವಕೀಲರು ಅಂತ ಸರ್. ಇವತ್ತು ಹಾವೇರಿ ಜಿಲ್ಲಾ ನ್ಯಾಯಾಲಯದ ಕಟ್ಟಡದಲ್ಲಿ RDX ಬಾಂಬ್ ಬಿಡಲಾಗಿದೆ ಅಂತಕ್ಕಂಥ ಇಮೇಲು ಮತ್ತು ವದಂತಿ ಕೂಡ ಇವತ್ತು ಹರಡಿತ್ತು. ಆ ಕ್ಷಣದಲ್ಲೇ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ನ್ಯಾಯಾಧೀಶರು ಮತ್ತು ನ್ಯಾಯಾಲಯದ ಆಡಳಿತಾಧಿಕಾರಿಗಳು ಕೂಡ ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ನ್ಯಾಯಾಲಯದ ಕಲಾಪಗಳನ್ನು ಸ್ಥಗಿತ ಮಾಡಿ ತಕ್ಷಣವೇ ಎಲ್ಲ ನ್ಯಾಯವಾದಿಗಳನ್ನು ಮತ್ತು ಕಕ್ಷಿದಾರರನ್ನು ನ್ಯಾಯಾಲಯದ ಸಿಬ್ಬಂದಿಗಳನ್ನ ಕೂಡ ಎಲ್ಲರನ್ನು ಕೂಡ ಈಗಾಗಲೇ ನ್ಯಾಯಾಲಯದಿಂದ ಹೊರಗಡೆ ಕಳಿಸಿದ್ದಾರೆ. ಸಂಬಂಧಪಟ್ಟಂಥ ಪೊಲೀಸರಿಗೆ ಕೂಡ ಇಂಟಿಮೇಷನ್ ಮಾಡಿದ್ದಾರೆ. ಜಿಲ್ಲಾ ಪೊಲೀಸು ಅಧಿಕಾರಿಗಳು ಕೂಡ ಎಲ್ಲ ಬಂದಿದ್ದಾರೆ. ಈಗಾಗಲೇ RDX ಬಾಂಬ್ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ನ್ಯಾಯಾಲಯದ ಒಳಗಡೆ ಎಲ್ಲ ಕೂಡ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸುರಕ್ಷತಾ ದೃಷ್ಟಿಯಿಂದ ಎಲ್ಲ ನ್ಯಾಯವಾದಿಗಳನ್ನು ಕಕ್ಷಿದಾರರನ್ನು ಮತ್ತು ನ್ಯಾಯಾಲಯದ ಸಿಬ್ಬಂದಿಯನ್ನು ಕೂಡ ಈಗಾಗಲೇ ನ್ಯಾಯಾಲಯದಿಂದ ಹೊರಗೆ ಕಳಿಸಿದ್ದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಈಗಾಗಲೇ ಆ ಬಾಂಬ್ ಸ್ಕ್ವಾಡನ್ನು ತೊಗೊಂಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ CO ಸಾಹೇಬರು ಬಂದು RDX ಬಾಂಬ್ ಬಿಟ್ಟಿದ್ದಾರೆ ಅಂತಂದು ಈ ಹೈಕೋರ್ಟ್ನಿಂದ ಮೇಲ್ ಬಂದಿದೆ ಅಂತ ಹೇಳಿದರು. ಆ ಪ್ರಕಾರ ನ್ಯಾಯಾಲಯದಾಗಿರ್ತಕ್ಕಂಥ ಎಲ್ಲ ವಕೀಲರನ್ನು ಮತ್ತು ಪಕ್ಷಗಾರನ ಸಿಬ್ಬಂದಿ ವರ್ಗದವ್ರನ್ನು ಹೊರಗೆ ಹಾಕಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ತನಿಖೆ ಕೈಗೊಂಡದ್ದು ಬಂದ ನಂತರ ಏನಾಗುತ್ತೆ ಅನ್ನಂತ ತಿಳ್ಕೊಬೇಕು ಸರ್. ಅವರು ಸಡನ್ ಆಗಿ ಬಂದು ಹೇಳಿದರು, ಎಲ್ಲರೂ ಓಪನ್ ಕೋರ್ಟ್ನಿಂದ ಎಲ್ಲರನ್ನೂ ಹೊರಗೆ ಕಳಿಸಿ. ನಮಗೆ ಮತ್ತು ಅದು ಸಾಮಾನ್ಯವಾಗಿ ಎಲ್ಲರಿಗೂ ಭಯ ಅನ್ನಿಸ್ತೈತಿ, ಭಯ ಅನ್ನಿಸಿದೆ. ಮತ್ತು ಅದೇನು ಅನ್ನಂಥದ್ದು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ನೋಡ್ಕೊಂಡು ಏನು ನನ್ನ ಹೆಸರು ಬಸೆಟ್ಟಿ ಅವರ ವಕೀಲರು ಅಂತ ಸರ್.